ನಾನೊಬ್ಬ ಡಿಗ್ರಿ ಸ್ಟೂಡೆಂಟು. ಕಾಲೇಜಲ್ಲಿ ಕೊಡುವ ಪ್ರಾಜೆಕ್ಟು ಪ್ರಿಂಟೌಟ್ಸ್ಗೆ ದುಡ್ಡು ಬೇಕಾಗುತ್ತೆ. ಆದರೆ ನನ್ನ ಹತ್ರ ದುಡ್ಡಿಲ್ಲ. ಹೋಗಲಿ ಪಾರ್ಟ್ ಟೈಮ್ ಜಾಬ್ ಆದರೂ ಮಾಡೋಣ ಅಂದರೆ ಇಂಟ್ರೆಸ್ಟ್ ಇಲ್ಲ. ಅದು ಹೋಗಲಿ ಬಿಡಿ, ಯೂಟ್ಯೂಬಲ್ಲಾದರೂ ಬೇಗ ಮಾನಿಟೈಸೇಷನ್ ಆಗಿ ದುಡ್ಡು ಅರ್ನ್ ಮಾಡೋಣ ಅಂದ್ಕೊಂಡ್ರೆ ಬರ್ತಿರೋ ವ್ಯೂವ್ಸ್ ನೋಡ್ತಿದ್ರೇ ತಲೆ ನೆತ್ತಿಗೇರ್ತಿದೆ. ನನ್ನ ಯೂಟ್ಯೂಬ್ ಚಾನಲ್ ಬೇಗನೆ ಮಾನಿಟೈಸೇಷನ್ ಆಗಬೇಕಂದ್ರೆ ಆ ಸಿಚುವೇಶನ್ ಇವಾಗಲೂ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಪ್ಲೇಸ್ಟೋರಲ್ಲಿ ಅರ್ನ್ ಮಾಡೋ ಆ್ಯಪ್ ಯಾವುದಾದ್ರೂ ಹುಡುಕ್ತಿದ್ದೆ. ತಟ್ಟನಂತೆ ಒಂದು ಆ್ಯಪ್ ಸಿಕ್ತು. ಆ ಆ್ಯಪ್ ನೋಡಿದ ತಕ್ಷಣ ಖುಷಿಯಾಗಿ ನಾನು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಹೊರಟೆ. ಇನ್ಸ್ಟಾಲ್ ಆಗ್ತಿರೋ ಆ್ಯಪ್ನ ನೋಡಿಬಿಟ್ಟು ನನ್ನ ಕೋತಿ ಮೂತಿ ಕತ್ತೆ ಮೂತಿ ಥರ ಆಗಿದೆ. ಡೌನ್ಲೋಡ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತಿದ್ದೆ ಬ್ರೋ. ಹಲೋ ಎವ್ರಿವನ್, ವೆಲ್ಕಮ್ ಟು ದಿ ಆಲ್ರೌಂಡರ್ ಕನ್ನಡಿಗ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ರುಪಿ ರಿವಾರ್ಡ್ಸ್ ಆ್ಯಪ್ ಬಗ್ಗೆ ಮಾತಾಡ್ತಿದ್ದೀನಿ. ರುಪಿ ರಿವಾರ್ಡ್ಸ್ ಏನಾ? ಯಾ ರುಪಿ ರಿವಾರ್ಡ್ಸ್ ಆ್ಯಪ್ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ. ಸಾರಿ ಮಾತಾಡಲ್ಲ. ಆ ಆ್ಯಪಿಂದ ನಾವು ಕೆಲವು ಅಮೌಂಟ್ನ ಅರ್ನ್ ಮಾಡ್ಬೋದಂತೆ. ಅದು ನಿಜಾನ ಸುಳ್ಳ ಅಂತ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಆ ಆ್ಯಪ್ನ ನಾನು ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಗೈಸ್, ಆ್ಯಕ್ಚುಲಿ ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡ್ ಮಾಡಿದೆ, ಬಟ್ ಆ ವಿಡಿಯೋ ಪೂರ್ತಿ ಬ್ಲ್ಯಾಂಕ್ ಹಂಗೆ ಕಾಣಿಸ್ತಿದೆ. ಮೋಸ್ಟ್ಲಿ ವಿಡಿಯೋ ಅಪ್ಲೋಡ್ ಆದಮೇಲೆ ಕಾಪಿರೈಟ್ಸ್ ಬೀಳ್ಬೋದು, ಬಟ್ ಅದಕ್ಕೆ ಗೈಸ್ ನಾನು ಕ್ಯಾಮ್ರಾದಿಂದ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದು, ಸೊ ಅಡ್ಜಸ್ಟ್ ಆಗ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೆ ಕಾಪಿರೈಟ್ಸ್ ಬಿದ್ದರೂ ಸಹ ಐ ಡೋಂಟ್ ಕೇರ್. ಸೊ ಲೇಟ್ ಏನಕ್ಕೆ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಈ ಆ್ಯಪ್ ಓಪನ್ ಮಾಡಿದ ನಂತರ ಫಸ್ಟ್ ಗೂಗಲ್ ಲಾಗಿನ್ ಕೇಳುತ್ತೆ. ಅದು ಬಿಟ್ಟು ಬೇರೆ ಯಾವುದೂ ಕೇಳಲ್ಲ. ಲಾಗಿನ್ ಮಾಡಿದ ನಂತರ 5 ಚಾನ್ಸಸ್ ಸ್ಪಿನ್ ಮಾಡೋಕ್ಕೆ ಕೇಳುತ್ತೆ. ಸೊ ಇವಾಗ ನಾನು ಸ್ಪಿನ್ ಮಾಡ್ತೀನಿ. ಫಸ್ಟ್ ಸ್ಪಿನ್ ವಾವ್, ಫಸ್ಟ್ ಸ್ಪಿನ್ನಲ್ಲೇ ನನಗೆ 70 ರೂಪೀಸ್ ಬಂದಿದೆ. ಸೆಕೆಂಡ್ ಸ್ಪಿನ್ನಲ್ಲಿ ನನಗೆ ಗುಡ್ 35 ರೂಪೀಸ್ ಬಂದಿದೆ. ಸೊ ಮೂರನೇ ಸ್ಪಿನ್ನಲ್ಲಿ ನೋಡೋಣ. 10 ರೂಪಾಯಿ ಮೈನಸ್ ಆಗಿದೆ. ಶೆಟ್ ಮ್ಯಾನ್. ಫೋರ್ತ್ ಸ್ಪಿನ್, ಇದರಲ್ಲಿ 100 ರೂಪೀಸ್ ಗೆದ್ದಿದ್ವಿ. ಸೂಪರ್. ಲಾಸ್ಟ್ ಸ್ಪಿನ್ ನೋಡೋಣ. 45 ರೂಪೀಸ್ ಗೆದ್ದಿದ್ವಿ ಗಾಯ್ಸ್. 40 ರೂಪೀಸ್ ಬಂದಿದೆ ಅಂತ ಖುಷಿಯಲ್ಲಿ ನಾನು ಆ ಅಮೌಂಟ್ನ ವಿಡ್ರಾ ಮಾಡೋಕ್ಕೆ ಹೋದೆ. ಅಮೌಂಟ್ನ ವಿಡ್ರಾ ಮಾಡೋಕ್ಕೆ ನಮಗೆ 2 ಆಪ್ಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಫಸ್ಟ್ ಒನ್ ಪೇಮೆಂಟ್, ಸೆಕೆಂಡ್ ಒನ್ UPI ಅಡ್ರೆಸ್ ಕೇಳಿದ್ದಾನೆ. UPI ಅಡ್ರೆಸ್ ಎಲ್ಲ ಕೊಡೋಕೆ ನಂಗೆ ಇಷ್ಟ ಇಲ್ಲ. ಸೊ ಪೇಟಿಎಮ್ನ ಒತ್ತಾ ಇದ್ದೀನಿ, ಅದು ಓಪನ್ ಆಗ್ತಾ ಇಲ್ಲ. ಇಂದ ನಾವು ವಿಡ್ರಾ ಮಾಡಬೇಕಂದ್ರೆ ಮಿನಿಮಮ್ ವಿಡ್ರಾ ಬಂದುಬಿಟ್ಟು 500 ರೂಪೀಸ್. ಡೆಪಾಸಿಟಲ್ ಅಮೌಂಟು ಸಹ ಖಾಲಿಯಾಗಿದೆ. ಸೊ ಡೆಪಾಸಿಟಲ್ ಅಮೌಂಟ್ ಬರಬೇಕಂದ್ರೆ ನಾವು ಮತ್ತೆ ಈ ಸ್ಪಿನ್ನ ಒತ್ತಿದ್ರೆ ಆ್ಯಡ್ ಮನಿ ಅಂತ ತೋರಿಸುತ್ತೆ. ಆ್ಯಡ್ ಮಾಡೋಕ್ಕೆ ಹೋದರೆ 3 ರೂಪೀಸ್ ಡೆಪಾಸಿಟ್ ಮಾಡಾಮೇಲೆ ನನಗೆ ಮತ್ತೆ 5 ಚಾನ್ಸಸ್ ಕೊಟ್ಟ. ಆ 5 ಚಾನ್ಸಸ್ ಮತ್ತೆ ಸ್ಪಿನ್ ಮಾಡಿದಾಗ ನನಗೆ 485 ರೂಪೀಸ್ ಗಂಟ ನಿಂತ್ಕೊಳ್ತು. ಮಿನಿಮಮ್ ವಿಡ್ರಾ ಬಂದುಬಿಟ್ಟೆ 500 ರೂಪೀಸ್ ಇದೆ. ನಾನಿವಾಗ ವಿನ್ನಿಂಗಲ್ಲಿ 485 ರೂಪೀಸ್ ಇದೆ. ಸೊ ನನಗಿನ್ನೂ ಬೇಕಾಗಿದೆ 15 ರೂಪೀಸ್. ಆ 15 ರೂಪೀಸ್ ಮತ್ತೆ ಅರ್ನ್ ಮಾಡಬೇಕೆ ನಾನು ಮತ್ತೆ 63 ರೂಪೀಸ್ ಆಗಿದೆ. ಮೂರನೇ ಚಾನ್ಸ್ಗಾದರೂ ಕನ್ಫರ್ಮ್ ಆಗಿ ಅಮೌಂಟ್ ಬರುತ್ತೆ ಅಂತ ಸ್ಪಿನ್ ಮಾಡಿದೆ. ಎಷ್ಟೆಲ್ಲ ಸ್ಪಿನ್ ಮಾಡೋ ಮೇಲೆ ಗೊತ್ತಾಗಿದೆ ಏನಂದರೆ 475 ರೂಪೀಸ್ಗೆ ಮತ್ತೆ ನಿಲ್ತು. ಆಮೇಲೆ ಗೊತ್ತಾಯಿತು ಈ ಆ್ಯಪ್ ಫೇಕ್. 3 ಸತಿನೂ ಟ್ರೈ ಮಾಡಾಗಲ್ಲ. ನನಗೆ 63 ಅಂದರೆ ಟೋಟಲ್ 189 ರೂಪೀಸ್. ಅರೌಂಡ್ 200 ಗಂಟನೂ ಹಾಕೊಬೋದು. ಸೊ 200 ಹೋದ್ರೂ ನನಗಿನ್ನೂ 300 ಲಾಭ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದು. ಬಟ್ ಟೋಟಲ್ ಆಗಿ ಆಮೇಲೆ ಗೊತ್ತಾಯ್ತು ವಿಷಯ ಏನಂದರೆ ಈ ಆ್ಯಪ್ ಫೇಕ್ ಅಂತ. ಫೇಕ್. 200 ಅಮೌಂಟು ನಂದಲ್ಲ, ನಮ್ಮ ಅಣ್ಣದು. ನನಗೇನಂದರೆ 500 ಬಂದರೆ 200 ನಮ್ಮನ್ನು ಕೊಟ್ಟು ರೂಪೀಸ್ ಆದರೂ ನಾನು ಇಕ್ಕೊಬೋದು ಅಂದ್ಕೊಂಡೆ. ಬಟ್ 200 ಲಾಸ್ ಆಗೋಯ್ತು. ಈ ಆ್ಯಪ್ ಹಿಂಗೆ ಅನ್ಬ ಪ್ಲೇಸ್ಟೋರಲ್ಲಿದ್ದೆ. ಆ ಆ್ಯಪ್ಗಳನ್ನು ಯಾರೂ ನಂಬಕ್ಕೆ ಹೋಗಬೇಡಿ. ನಂಬಿದ್ರೆ ಈ ಥರ ನನ್ನ ಥರನೇ ಲಾಸ್ ಆಗ್ತೀರಾ. ಸೊ ಗೈಸ್, ನಾನು ಏನು ಹೇಳ್ತಿದ್ದೀನಿ ಅಂದರೆ ಇಂಥ ಆ್ಯಪ್ಸ್ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ರೂಪಾಯಿ ಹಿಂಗೆ ಕೊಡೋದು. ಬ್ರೋ, ಇವಾಗ ನೀನು ನನ್ನ ವಿಡಿಯೋ ನೋಡ್ತಿದ್ಯಾ ತಾನೇ? ಸೊ ಗೊತ್ತಾಯಿತು ಹಿಂಗೆ ಲಾಸ್ ಆಯ್ತಂತ. ಸೊ ಡೋಂಟ್ ಆಸ್ಕ್ ಮೀ ಬ್ರೋ ಪ್ಲೀಸ್. ನನಗೆ ಏನಾದರೂ ಯೂಸ್ಫುಲ್ ಆದರೆ ಡೆಫಿನೆಟಾಗಿ ಕಾಮೆಂಟ್ ಮಾಡಿ ಗೈಸ್. ಕಾಮೆಂಟ್ ಮಾಡಿದ್ರೆ ರೀಚ್ ಆಗುತ್ತೆ ಅಂತ ವೀಡಿಯೋಸ್ಗಳೆಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೊಬ್ರು ಯಾರಾದರೂ ಇದ್ದರೆ ಲೈಕ್ ಮಾಡಿ. ಫೇಕ್ ಅಕೌಂಟಿಂದ ಯಾರಾದರೂ ಬಂದಿದ್ದರೆ ಕಾಮೆಂಟ್ ಮಾಡಿ. ಸೊ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ 200 ರೂಪಾಯಿ ಲಾಸ್.